ಗೆಳೆಯರೆ, ನೀವು ಗಮನಿಸಿರಬಹುದು, ತುಂಡಾದ ಹಲ್ಲಿಯ ಬಾಲವು ಮತ್ತೆ ಪುನಃ ಬೆಳೆಯುತ್ತದೆ. ಹೌದು, ಇದಕ್ಕೆ ಕಾರಣವೇನು? ಈ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಚಿಕ್ಕ ವಿಡಿಯೋದಲ್ಲಿ ತಿಳಿಯೋಣ. ಗೆಳೆಯರೆ, ಪ್ರಪಂಚದಲ್ಲಿ ನಮಗೆ ತಿಳಿಯದೇ ಇರುವ ಅನೇಕ ವಿಸ್ಮಯವಿದೆ. ಅಂತಹ ವಿಸ್ಮಯದಲ್ಲಿ ಹಲ್ಲಿ ಕೂಡ ಒಂದು. ಹಲ್ಲಿಯ ಬಾಲವು ಒಮ್ಮೊಮ್ಮೆ ತನ್ನಷ್ಟಕ್ಕೆ ತಾನೇ ಉದುರುತ್ತದೆ ಮತ್ತು ಬೆಳೆಯುತ್ತದೆ. ಇದಕ್ಕೆ ಕಾರಣವೇನೆಂದರೆ, ಹಲ್ಲಿಯ ಮೇಲೆ ಪರಭಕ್ಷಕ ಪ್ರಾಣಿಗಳು ಆಕ್ರಮಣ ಮಾಡಿದಾಗ ಅದರಿಂದ ತಪ್ಪಿಸಿಕೊಳ್ಳಲು ಹಲ್ಲಿಗಳು ತಾವಾಗಿಯೇ ತಮ್ಮ ಬಾಲವನ್ನು ತುಂಡರಿಸಿಕೊಳ್ಳುತ್ತದೆ. ಹೌದು, ಇದು ನಿಜ. ಇದನ್ನು ವಿಜ್ಞಾನವೇ ಹೇಳಿದೆ. ಏಕೆಂದರೆ ಆಕ್ರಮಣ ಮಾಡಲು ಯಾವುದಾದರೂ ಜೀವಿ ಬಂದರೆ ಅದರ ಬಾಲ ತುಂಡಾಗಿ ಬೀಳುವುದರಿಂದ ಆಕ್ರಮಣ ಮಾಡಲು ಬಂದ ಜೀವಿಯ ಗಮನ ಅದರ ತುಂಡಾಗಿ ಬಿದ್ದು ಒದ್ದಾಡುತ್ತಿರುವ ಬಾಲದ ಮೇಲೆ ಕೇಂದ್ರೀಕೃತವಾಗುತ್ತದೆ. ಆಗ ಸಮಯ ನೋಡಿ ಹಲ್ಲಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತದೆ. ಹಲ್ಲಿಯು ತನ್ನ ಬಾಲವನ್ನು ತುಂಡರಿಸಿಕೊಂಡರೂ ಮತ್ತೆ ಬೆಳೆಯುವುದಕ್ಕೆ ಕಾರಣ, ಹಲ್ಲಿಯ ಬಾಲ ತುಂಡಾದ ತಕ್ಷಣ ಅದರಲ್ಲಿರುವ ಜೀವಕೋಶಗಳು ಅಲ್ಲಿಗೆ ಹೋಗಿ ತುಂಡಾಗಿರುವ ಜೀವಕೋಶವನ್ನು ಪುನಃ ನಿರ್ಮಾಣ ಮಾಡುವ ಕಾರ್ಯದಲ್ಲಿ ತೊಡಗುತ್ತದೆ. ಹೀಗೆ ಹೊಸ ಜೀವಕೋಶಗಳ ಗುಂಪುಗಳು ಸೇರಿ ಹಲ್ಲಿಯ ಬಾಲವನ್ನು ವೇಗವಾಗಿ ಬೆಳೆಯುವಂತೆ ಮಾಡುತ್ತದೆ. ಕೆಲವೇ ದಿನಗಳಲ್ಲಿ ಹಲ್ಲಿಯ ಬಾಲ ಮೊದಲ ಸ್ಥಿತಿಗೆ ಬರುವಂತೆ ಮಾಡುತ್ತದೆ. ಇದು ಪ್ರಕೃತಿಯು ಕೇವಲ ಹಲ್ಲಿಗೆ ಮಾತ್ರ ಕೊಟ್ಟಿರುವ ಒಂದು ವರದಾನ ಎಂದು ಹೇಳಬಹುದು. ಆದರೆ ಹೊಸ ಬಾಲಕ್ಕೆ ಮುಂಚೆ ಇದ್ದಷ್ಟು ಬಲ ಅಥವಾ ನಿಯಂತ್ರಣ ಶಕ್ತಿ ಮತ್ತು ಕ್ರಿಯಾಶೀಲತೆ ಇರುವುದಿಲ್ಲ. ಇನ್ನೊಂದು ವಿಷಯವೇನೆಂದರೆ, ಚಿಕ್ಕ ವಯಸ್ಸಿನ ಹಲ್ಲಿಯ ಬಾಲವು ಬೇಗನೆ ಬೆಳೆಯುವುದಿಲ್ಲ. ಆದರೆ ದೊಡ್ಡ ವಯಸ್ಸಿನ ಹಲ್ಲಿಯ ಬಾಲವು ಬೇಗನೆ ಬೆಳೆಯುತ್ತದೆ. ಗೆಳೆಯರೆ, ಇದು ಹಲ್ಲಿಯ ಕುರಿತಾದ ಒಂದು ಚಿಕ್ಕ ಮಾಹಿತಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದಗಳು.